ಮಧುಸೂದನ್ ಅವರು ಚಾಕುರ್ತಿದಿಂದ ಸತ್ತಿಲ್ಲ, ಯಾರೋ ಡ್ರಿಪ್ಸ್ ಬಾಟ್ಲಲ್ಲಿ ಪಾಯ್ಸನ್ ಮಿಕ್ಸ್ ಮಾಡಿದ್ದಾರೆ. ಅಂತೂ ಮಧುಸೂದನ್ ಅವ್ರನ್ನ ನಮ್ಮ ಆಸ್ಪತ್ರೆಯಲ್ಲೇ ನಮ್ಗೆ ಗೊತ್ತಿಲ್ಲದೆ ಅವ್ನು ಕೊಲೆ ಮಾಡಿದ್ದಾರೆ. ತಗೋ, ನೀರು ಕುಡಿ. ಏನಾಯ್ತು? ಯಾಕೆ ಟೆನ್ಷನಲ್ಲಿದ್ಯಾ? ಮಧುಸೂದನ್ ಅವರನ್ನ ಆಸ್ಪತ್ರೆಯಲ್ಲಿ ಯಾರೋ ಕೊಲೆ ಮಾಡಿಬಿಟ್ಟಿದ್ದಾರೆ. ಏನ್ ಹೇಳ್ತಿದ್ಯಾ ಸೂರ್ಯ? ನಮ್ಮೆಲ್ಲರ ಕಣ್ತಪ್ಪಿಸಿ ಯಾರೋ ಮಧುಸೂದನ್ ಅವರ ಡ್ರಿಪ್ಸ್ ಬಾಟ್ಲಲ್ಲಿ ವಿಷ ಹಾಕಿದ್ದಾರೆ. ಈ ವಿಚಾರ ನನಗೆ ಡಾಕ್ಟರ್ ಹೇಳಿದಾಗ್ಲಿಂದ ನನ್ನ ಮನಸ್ಸಿಗೆ ತುಂಬ ಸಂಕಟ ಆಗ್ತಿದೆ ಸುಬ್ಬಿ. ಅನ್ಯಾಯವಾಗಿ ನಮಗೋಸ್ಕರ ಒಂದು ಜೀವನೇ ಹೊಟ್ಟೋಯ್ತಲ್ಲ. ನೀನು ಹೇಳ್ತಿರೋದು ಕೇಳ್ತಿದ್ರೆ ನಂಗೆ ಭಯ ಆಗ್ತಿದೆ. ದಯವಿಟ್ಟು ನೀನು ಯಾವುದಕ್ಕೂ ಹುಷಾರಾಗಿರು. ನೀನು ನನ್ನ ಬಗ್ಗೆ ಚಿಂತೆ ಮಾಡಬೇಡ, ನನ್ನ ಹುಷಾರಲ್ಲಿ ನಾನು ಇರ್ತೀನಿ. ಹೌದು ಸೂರ್ಯ, ಮಧುಸೂದನ್ ಅವ್ರ ಕೈ ಮೇಲೆ ಸಿಂಬಲ್ಸ್ ಇತ್ತಲ್ಲ, ಅದ್ರ ಬಗ್ಗೆ ಗುಡಿ ಗಂಗಾಧರ್ ಅವರು ಏನು ಹೇಳಿದ್ರು? ಏನಾದರೂ ವಿಷಯ ಗೊತ್ತಾಯ್ತಾ? ಅವರು ಸ್ವಲ್ಪ ಕಾಲಾವಕಾಶ ಕೇಳಿದ್ದಾರೆ. ಸರಾಗವಾಗಿ ಆಗಬೇಕಾದ ಕೆಲಸ ಈ ರೀತಿ ರಕ್ತಪಾತದ ದಾರಿ ಹಿಡಿತಾ ಇದೆ. ಇನ್ನು ಇದು ಎಲ್ಲಿ ಹೋಗಿ ತಲುಪುತ್ತೋ ಏನೋ. ನೀನು ಇದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂರ್ಬೇಡ. ಹೇಗಿದ್ರೂ ಪೊಲೀಸವ್ರಿಗೆ ವಿಷಯ ಗೊತ್ತಾಗಿದೆಯಲ್ವಾ, ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆಹಾ, ಓಹೋ ಅಳಿಯಂದ್ರೆ, ನಾನೇ ನಿಮಗೆ ಫೋನ್ ಮಾಡಬೇಕು ಅಂತಿದ್ದೆ. ನೀವೇ ಸರಿಯಾದ ಟೈಮಿಗೆ ಬಂದ್ಬಿಟ್ಟಿದ್ದೀರಿ. ಕೂತ್ಕೊಳ್ಳಿ. ಈಗ ನಿಮ್ಮತ್ತೆ ಆ ಮರಗುಳಿ ಗೋಪಾಲನ್ ಕರ್ಕೊಂಡು ಇನ್ವಿಟೇಷನ್ ಕಾರ್ಡ್ಸ್ನ ತರಕ್ಕೆ ಹೋಗಿದ್ದಾರೆ. ನಾಳೆನೇ ಒಳ್ಳೆ ದಿನ ಅಂತ ಅಳಿಯಂದ್ರೆ. ನಾಳೆನೇ ಅದನ್ನ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಅದನ್ನ ಹಂಚೋ ಕೆಲಸ ಶುರು ಮಾಡ್ಬೇಕಂತೆ. ಅಂದ ಹಾಗೆ ಅಳಿಯಂದ್ರೆ, ಮೊದಲನೇ ಕಾರ್ಡ್ನ ಯಾರಿಗೆ ಕೊಡಬೇಕು ಅಂತ ಅನ್ಕೊಂಡಿದ್ದೀರಿ? ಕಾಳಿಂಗರಾಯರ ಮನೆಗೆ.